ನಾನು ವಿ2 ಸೂರ್ಯ ಮಾತಾಡ್ತಾ ಇದ್ದೀನಿ. ದೇವಣ್ಣ ಅಂತೇಳಿ ಅವ್ರ ಹೆಂಡತಿ ನೀವು ಇಟ್ಕೊಂಡಿದ್ದೀರಾ ಅಂತೇಳಿ ಬಂದ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಮ್ಮ ನೀವು ಯಾರ ಜೊತೆಲ್ಲ ಓಡೋಗಿದ್ರಂತೆ? ಹೌದಾ? ಕೇಳ್ರಿ ಮತ್ತೆ ಹಿಂಗ ಸುಳ್ಳು ಕೇಳ್ರಿ. ಕೂತ್ಕೋ ಸುಮ್ಮನೆ. ಈಗ ಎಲ್ಲ ಬಿಟ್ಟು ಈಗ ಪರ್ಸನಲ್ ಇಟ್ಕೊಂಡಿದ್ದೆ. ಏಯ್ ಅಲ್ಲಲ್ಲಿ ನನ್ನ ಜೈಲಿಗೆ ಹಾಕಕ್ಕೆ ಏನು ಕಾರಣ? ಈಗ ನಿಮ್ಗೆ ಬ್ಯಾರೆದವನ ಜೊತೆ ಚಕಂದ ಆಡೋದಕ್ಕಾಗಿ ನನ್ನ ಜೈಲಿಗೆ ಕಳಿಸಿದ್ರಲ್ಲ, ಹೌದಲ್ಲ? ಈಗ 2 ಸಲ ಏನು ಅಂತ ಕಳಿಸಿದ್ರಿ ಅಲ್ಲಿ? ಹೌದು ಕೇಳ. ಏನ್ ಕೇಸ್? ಹೌದೌದ್ರಿ ಸರ್, ಕೇಳ್ರಿ ಅದು. ಏ ಅಲೋ ಅಣ್ಣ, ಹೇಳ್ರಿ. ಏನೋ ಮಾತಾಡ್ಬೇಕು. ಅಲೋ ಅಣ್ಣ, ಒಟ್ಟಿಗೆ ಅನ್ನ ತಿಂತಿದ್ದೆ, ಕೇಳ್ತಿದ್ದೆ. ಈಗ ಅಲ್ಲ ಅಲ್ಲಲ್ರಿ, ಏನ್ ಪ್ರಾಬ್ಲಮ್ ಅಂತಂದ ಕೇಳ್ಯಾರನ್ರಿ ಬನ್ನರ್ಘಟ್ಟ ಸ್ಟೇಷನ್ ದವ್ರ ಕೇಳ ಹಿಂಗ ಇಷ್ಟ ಅಂತ ಪೊಲೀಸರೆಲ್ಲ ಕೊಡೆ ಇಲ್ಲಿ ಅವ್ರ ಲಾಯರ್ ಅವರು ಅವ್ರ ಡ್ಯೂಟಿ ಅವ್ರ ಪೊಲೀಸ್ ಅಲ್ಲ, ಪೊಲೀಸರು ಕೇಳಿದ್ದನ್ನ ಅವ್ರಿಗೆ ಕೇಳ್ತೀಯಾ? ಹಂಗೆಲ್ಲ ಹೇಳ್ತೀರ? ಸಾರಿ ಬ್ರದರ್. ಸಾರಿ ಕೇಳು. ಸಾರಿ ಸರ್, ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನಿಮ್ ಬ್ರದರ್ ಬೇಜಾರು ಮಾಡ್ಕೋಬೇಡಿ. ನೀವ್ ಯಾಕಮ್ಮ ಇವ್ನಿಗೆ ಮನೆಗೆ ಸೇರಿಸಿ 2022 ಹೇಳಣ್ರಿ ಜೊತೆಲಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿ2 ಸೂರ್ಯ. ಓಕೆ, ಇವತ್ತು ಮನಸ್ಸೇ ಮಾತಾಡು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ನಮ್ಮ ಜೊತೆಲಿ ದೇವಣ್ಣ ಅಂತೇಳಿ ರಾಯಚೂರಿಂದ ಬಂದಿದ್ದಾರೆ. ಮಾತಾಡಿ, ಏನೇನು ನಡೀತು ಎಲ್ಲ ಹೇಳಿ. ಸರ್, ಏನು ಹೇಳಿದ್ರೆ ನಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ಮು. ನಾನು ರೂಮ್ ಹತ್ರ ಹೋದ್ರೆ ಹೆಂಡ್ತಿ ಸೀದಾ ಪೊಲೀಸರಿಗೆ ಫೋನ್ ಹಚ್ಚಿ ಜೈಲಿಗೆ ಕಳಿಸ್ತಾಳೆ. ಜೈಲಿಗೆ ಹೋಗಿದ್ರಾ? ಹ್ಞೂ ಸರ್, 2 ಸಲ ಹೋಗಿನ್ರಿ. 2 ಸಲ ಜೈಲಿಗೆ ಹೋಗಿದ್ರಾ? ಏನು ನಿಮ್ಮ ಹೆಂಡ್ತಿ ನಿಮ್ಗೆ ಜೈಲಿಗೆ ಕಳಿಸ್ತಾರೆ? ಅವಳಿಗೆ ಬೇರೆದವ್ರ ಟಚ್ ಐತ್ರಿ. ಆಚೆ ಕಡೆ ಐತ್ರಿ ಅವಳಿಗೆ ಸಂಬಂಧ. ಹಂಗಾಗಿ ನಾನು ಅಲ್ಲಿ ಹೋದ್ನಿ ಅಂದ್ರೆ ಸಾಕ, ಸುಮ್ಮನೆ ಗಲಾಟೆ ಅಂತ ಅಂದ್ರೆ ಸುಮ್ಮನೆ ಕೇಸ್ ಹಾಕಿ ಕಳಿಸ್ತಾರೆ. ಅವ್ರ ಪೊಲೀಸರ ಏನು ಪ್ರಾಬ್ಲಮ್ ಅಂತ ಕೇಳಿ ಅಲ್ರಿ, ಅವ್ರು ಹೆಂಗೆ ಹೇಳ್ತಾರೆ ಹಂಗಾಗಿ ಯಾವುದೋ ಒಂದು ಕೇಸ್ ಹಾಕ್ತಾರೆ, ಕಳಿಸ್ತಾರೆ ಸರ್. ಯಾವ ಪೊಲೀಸ್ ಸ್ಟೇಷನ್? ಬನ್ನರ್ಘಟ್ಟ ಸರ್. ಬನ್ನರ್ಘಟ್ಟ? ಹ್ಞೂ ಸರ್. ಬೆಂಗಳೂರು? ಹ್ಞೂ ಸರ್. ಬೆಂಗಳೂರು ಬನ್ನರ್ಘಟ್ಟ ಪೊಲೀಸರ? ಹ್ಞೂ ಸರ್. ಬನ್ನರ್ಘಟ್ಟ ಪೊಲೀಸರು ಹೆಂಗ್ ಮಾಡ್ತಾರೆ? ಹ್ಞೂ ಸರ್, ಆದ್ರೆ ಮಾಡಲ್ವಲ್ಲ. ಆದ್ರೆ ಕೇಳ್ರಿ, ನಾನೇನು ಈಗ ಅವ್ರಿಗೆ ಫೋನ್ ಹಚ್ಚಿರಿ ಹೆಚ್ಚಿಕೇಸ್ರಿ ಮತ್ತೆ ಹಂಗಲ್ದ್ರಿ. ಈಗ ಮತ್ತೆ ನಮ್ಮ ವೈಫನ ಒಬ್ಬ ಅವನಿಗೆ ಇಟ್ಕೊಂಡನ, ಅವನಿಗೆ ಫೋನ್ ಹಚ್ಚಿದ್ರೆ ಈಗ ಕೆತ್ತಪ್ಪಲ್ಲನ್ರಿ. ನಿಮ್ಮ ವೈಫ್ನ ಇಟ್ಕೊಂಡ? ಹ್ಞೂ ಸರ್. ಯಾರು? ಯಾವನಂತ ಅವನಿಗೆ ಗೊತ್ತಿಲ್ರಿ. ಅದು ಈಗ ಹಿಂಗ ಗೊತ್ತೈತ್ರಿ. ಈಗ ಹಚ್ಚತ್ತಂದ್ರಿ, ನನ್ನ ನಂಬರ್ ಇದು ಯಾರ್ದಂತ ಕೇಳ್ರಿ. ಈಗ ಅವನಿಗೆ ಈಗ ಎತ್ತಿಲ್ಲ ಫೋನ್. ಯಾರದು? ಅವನ ಪೊಲೀಸ್ ಅಂತ ಸರ್. ಅದು ಒಂದು ಮೊನ್ನೆ ನಾನು ಊರಿಂದ ಪೊಲೀಸ್ ಅವರು ನಿನ್ನ ಹೆಂಡತಿಗೆ ಇಟ್ಕೊಂಡಿದ್ದಾರಾ? ಸರ್, ಕನ್ಫರ್ಮ್ ರೀ, 100%. ಪೊಲೀಸ್ ಅವರು ನಿನ್ನ ಹೆಂಡತಿನ ಇಟ್ಕೊಂಡಿದ್ದಾರಾ? ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಇವ್ರು ಪೊಲೀಸವರಾ? ನನ್ನ ನಂಬರಿಂದ ಮಾತಾಡ್ತೀನಿ. ಸರ್, ಪೊಲೀಸ್ ಅಲ್ಲ, ಅವರು ಅಡ್ವೊಕೇಟ್. ಹೌದು, ಅದೇ ಕಾನ್ಸ್ಟೇಬಲ್ ಇರ್ತಾನ್ರಿ. ನಿಮ್ಮ ಹೆಂಡತಿನ ಇವ್ರು ಇಟ್ಕೊಂಡಿದ್ದಾರಾ? ಇಟ್ಕೊಂತಾರೆ. ಅದಕ್ಕೆ ಏನು ಪ್ರೂಫ್ ಇದೆ? ಪ್ರೂಫ್ ಏನಲ್ರಿ ಕೇಳ್ತೀನಿ. ಪ್ರೂಫ್ ಇರ್ಬೇಕಲ್ಲ. ನಿಮ್ಮ ಹೆಂಡತಿನ ಇಟ್ಕೊಂಡಿರೋದಕ್ಕೆ ಪ್ರೂಫ್ ಇಲ್ದಿರ ನಾವು ಮಾಡ್ಬಿಟ್ಟು ಆಮೇಲೆ ಅವರು ನಾಳೆ ದಿನ ಇಲ್ಲ ಸರ್ ಹಂಗಂಗೆ ಸರಿ ಅಂತ ಕೇಳ್ತಾಡ್ರಿ. ನಾನು ಕೇಳೋದು ಅಷ್ಟೇ ಕೇಳ್ರಿ. ಸುಳ್ಳು ಹೇಳಿದ್ರೆ ಏನೇ ಕೇಸ್ ಉಲ್ಟಾಗುತ್ತೆ ಹೇಳ್ತೀನಿ ಸರ್. ಇಲ್ಲಿ ಅದು ಹೆಂಗೈತೆ ಅಂತ ಕೇಳ್ರಿ ಸರ್. ಅದಂತ ಕಟಮ್ಮ ಹೇಳಿ ಮಾಡ್ರಿ. ನಾನು ಸಂಕ್ರಮಣ ಹಬ್ಬಕ್ಕಂತ ಬಂದಿದ್ನಿ ರೀ ಊರಿಗೆ. ಊರಿಗೆ ಹೋದಾಗ ಹೋಗಿದ್ನಲ್ರಿ, ನಮ್ಮ ಹುಡ್ರ ಸ್ಕೂಲಿಗೆ ಹೋಗಲೇ ವ್ಯಾನಲ್ಲಿ ನಾನು ಕೂತಿದ್ದೆ ರೀ. ನಮ್ಮ ವೈಫು ಅಲ್ಲಿ ಬಂದಳ ಸರ್ಗ ಹಿಂಗೆ ಕೈ ಲೋ ಇದೇ ಮೇಲೆ ಕಣ್ಣೆ ಅಂದ್ರೆ ಜೈಲಿಗೆ ಓದ್ ತಂದಳ್ರಿ. ಸರಿ, ಏನ್ ಕೇಸ್ ಮೇಲೆ 2 ಸರಿ ಜೈಲ್ ಕಳ್ಸಿದ್ಲು ನಿಮ್ಮ ಹೆಂಡತಿ? ಏನಿಲ್ರಿ, ಫಸ್ಟ್ನೇ ಸಲ ಫೋನ್ ಮಾಡಿ. ಆಯ್ತಾಯ್ತು. ಹಲೋ, ಯಾರು ಮಾತಾಡ್ತಾ ಇರೋದು?
ನಾನು ವಿ ಟು ಸೂರ್ಯ ಮಾತಾಡ್ತಾ ಇದ್ದೀನಿ. ಸರ್ ಹೇಳಿ ಸರ್. ಯಾರು ಮಾತಾಡ್ತಿರೋದು ನೀವು? ಶ್ರೀಧರ್ ಅಂತ ಅಡ್ವೊಕೇಟ್ ಸರ್. ಅಡ್ವೊಕೇಟ್ ಶ್ರೀಧರ. ಹಾ. ಇಲ್ಲಿ ಏನೋ ನಿನ್ನ ಹೆಸರು? ದೇವಣ್ಣ. ದೇವಣ್ಣ ಅಂತೇಳಿ ಅವ್ರ ಹೆಂಡತಿ ನೀವು ಇಟ್ಕೊಂಡಿದ್ದೀರಾ ಅಂತೇಳಿ ಬಂದ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಏನ್ ಸರ್ ಅವನು, ನಾನ್ ಕೇಸ್ ಹಾಕಿದ್ದೀನಿ ಸರ್. ಏನ್ ಮಾಡಿದ್ವಿ, ಒಂದು ಡೈವರ್ಸ್ ಕೇಸು ಮತ್ತೆ ಒಂದು ಡಿವಿ ಕೇಸ್ ಹಾಕಿದೀವಿ. ಅವನು ಅದ್ಯಾರೋ ನಮ್ಗೆ ಅವ್ರು ಪರಿಚಯನೇ ಇಲ್ಲ ಸರ್, ಅದ್ಯಾರೋ ಕೊಡ್ಸಿದ್ರು. ಅದು ಅದ್ರಲ್ಲಿ ಅವನು 7,000 ರೂಪಾಯಿ ತಿಂಗಳಿಗೆ ಮೇಂಟೆನೆನ್ಸ್ ಮಾಡಿದ್ದಾರೆ, ಇಂಟ್ರಿ ಮೇಂಟೆನೆನ್ಸ್ ಅಂತ. ಯಾರು ಇವ್ನು ಇವ್ರ ಹೆಂಡತಿ ಕೊಡೋತರನಾ? ಕೊಡೋ ತರ ಮಾಡಿದ್ದಾರೆ ಇಂಟ್ರಿ ಮೇಂಟೆನೆನ್ಸ್. ಕೇಸ್ ನಡೀತಿದೆ, ಇವನು ಬರಲ್ಲ ಅಲ್ಲಿ ಕೋರ್ಟ್ಗೆ. ಆಮೇಲೆ ಅವ್ರ ಮೇಲೆ 2 ಸರಿ ಸರ್, ಒಂದ್ ಸರಿ ಏನೋ ವಿಷಯನ ಹಾಕಿ ಮತ್ತು ನಾನ್ ಬರಕ್ ಬಂದೇನೆ ಕೇಸ್ ಆಗಿತ್ತದು. ಸರಿ. ಅನ್ನಕ್ಕೇನೋ ಟ್ಯಾಬ್ಲೆಟ್ಸ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಂತೆ, ಅವ್ರು ದಿನಕ್ಕೆ ಹೋಗಿ ಸ್ಮೆಲ್ ಬಂದು ಹಚ್ಕಾಕಿದ್ದಾರೆ. ಸರಿ. ಅದೊಂದು 2 ಕೇಸ್ ಆಗಿದೆ ಅವ್ರ ಮೇಲೆ. ಯಾಕೆ ನೋಡಿ ಹೆಂಗೆ ಈಗ ನನಗೇನ್ ಹೇಳ್ದ ಗೊತ್ತಾ ಇಲ್ಲಿ, ನಿನ್ ಬಗ್ಗೆ ಮಾತಾಡ್ತಾ ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ ಇಲ್ಲಿ, ಸರ್ ಇವ್ರು ಪೊಲೀಸರು ಸರ್, ಬನಗಂಡ ಪೊಲೀಸರು ನನ್ನ ಹೆಂಡತಿನ ಹಿಡ್ಕೊಬಿಟ್ಟಿದ್ದಾರೆ ಸರ್, ಇವರು ಫೋನ್ ಮಾಡಿ ಮಾತಾಡಿ ಸರ್ ಅಂತ ಹೇಳಿದ್ರು. ನಾನು ಇಲ್ಲಪ್ಪ ಅಡ್ವೊಕೇಟ್ ಅಂತ ಬರ್ತಿದೆ ಅಂತ ಹೇಳಿದೆ. ಏನಕ್ಕೆ ಹಿಂಗ್ ಸುಳ್ಳು ಹೇಳ್ಬಿಟ್ಟು ನಾನು ಇವಾಗ ಅವ್ರು ಕೇಳಿದಿರ ನನ್ನ ಟೆಲಿಕಾಸ್ಟ್ ಮಾಡಿದ್ರೆ? ಇಲ್ರಿ ಸರ್, ಪೊಲೀಸರೇ ಅವರು. ಆದ್ರೆ ಪೊಲೀಸಾ ಅವರು? ಇಡೀ ಬ್ರದರ್ ಸಾರಿ, ಇವನ್ ಕೇಸ್ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ? ಸರ್ ಇವನ್ ಕಡೆ ಇಲ್ಲ, ನಾನು ಎಮ್ಮನ್ ಕಡೆ. ಇವನ್ ಹೆಂಡತಿ ಕಡೆನಾ? ಇವನ್ ಹೆಂಡತಿ ಕಡೆ ಒಂದ್ ಡಿವಿ ಅಂತ ಹಾಕಿದೀನಿ, ಒಂದ್ MC ಹಾಕಿದೀನಿ ಸರ್ ಡೈವರ್ಸ್ಗೆ. ಇವನು ಆಮೇಲೆ ಈಗ ಆರ್ಡರ್ ಆದ್ಮೇಲೆ ಹೋಗ ಎಮ್ಮನ್ ಮೇಲೆ ಗಲಾಟೆ ಮಾಡೋದು ಹಿಂಗ್ ಮಾಡ್ತಿದ್ದ. ಅವೇನು ಮೋಸ್ಟ್ ಪ್ರಾಬಬ್ಲಿ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಬನ್ನೇರ್ ಕಟ್ಟದಲ್ಲಿ. 2-3 ಕಂಪ್ಲೇಂಟ್ ಆಗಲ್ಲ ಸರ್. ಅವ್ರು ಪೊಲೀಸ್ ಅವರು ಹೇಳ್ತಾರೆ ಹಿಂಗ್ ಒಳ್ಳೆ ಮಾಡೋದ್ ಬಿಡ್ಬೇಡ, ಆಮೇಲೆ ಇದಿದೆ ಅವ್ನ ಮೇಲೆ ಆರ್ಡರ್ ಇದೆ ಸರ್, ಅವ್ರನ್ನ ಹೋಗಿ ಮಾಡ್ಬಾರ್ದು ಅಂತ ಹೇಳಿ ಒಂದು ಡೊಮೆಸ್ಟಿಕ್ ಆರ್ಡರ್ ಇದೆ, ಅವ್ರು ಲೀಕ್ ಮಾಡ್ಬಾರ್ದು ಅಂತ. ಆದ್ರೂ ಅವ್ರು ಬಿಡಲ್ಲ, ಕುಡಿದ್ರು ಗಲಾಟೆ ಮಾಡೋದು, ಕುಡಿದ್ಬಿಟ್ಟು ಹೋಗೋದೇನೋ. ಸರಿ, ನೀವು ಬೇಜಾರು ಮಾಡ್ಕೋಬೇಡಿ, ಅಂತ ರೆಕಾರ್ಡ್ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಇದು ನನಗೆ ಪೊಲೀಸರು ನನ್ನ ಹೆಂಡತಿನ ಇಟ್ಕೊಬಿಟ್ಟು ಇನ್ನು 15 ದಿವಸದಿಂದ ಫೋನು ಸರ್, ಒಬ್ಬ ಪೊಲೀಸರು ನನ್ನ ಹೆಂಡತಿನ ಇಟ್ಕೊಬಿಟ್ಟವನೆ, ಒಬ್ಬ ಪೊಲೀಸರು ನನ್ನ ಹೆಂಡತಿನ ಇಟ್ಕೊಬಿಡ ಅಂತೇಳಿ. ಅವರು ಹೋದಾಗೆಲ್ಲ ಇವನಿಗೆ ಬುದ್ಧಿ ಹೇಳಿ ಕಳಿಸ್ತಾರೆ, FIR ಮಾಡಿದ್ರೆ. ಹಂಗೂನು ಹಲೋ ಅಣ್ಣ, ಏನೋ ಮಾತಾಡ್ಬೇಕಂತ. ಹಲೋ ಅಣ್ಣ, ಹೇಳಪ್ಪ ಹೇಳು. ಒಟ್ಟಿಗೆ ಅನ್ನ ತಿಂತಿದ್ದೆ, ಕೇಳ್ತಿದ್ದೆ. ಈಗ ಅಲ್ಲ ಅಲ್ಲಲ್ರಿ, ಏನ್ ಪ್ರಾಬ್ಲಮ್ ಅಂತಂದ ಕೇಳ್ಯಾರನ್ರಿ ಬನ್ನರ್ಘಟ್ಟ ಸ್ಟೇಷನ್ದವ್ರ ಕೇಳ ಹಿಂಗ ಇಷ್ಟ ಅಂತ. ಪೊಲೀಸರೆಲ್ಲ ಕೊಡೆ ಇಲ್ಲಿ, ಅವ್ರ ಲಾಯರ್ ಅವರು, ಅವ್ರ ಡ್ಯೂಟಿ ಅವ್ರ ಪೊಲೀಸ್ ಅಲ್ಲ, ಪೊಲೀಸರು ಹೋಗಿ ಕೇಳಿದ್ದನ್ನ ಅವ್ರಿಗೆ ಕೇಳ್ತೀಯ? ಹಂಗೆಲ್ಲ ಹೇಳ್ತೀರ? ಸಾರಿ ಬ್ರದರ್, ಸಾರಿ ಕೇಳು, ಸಾರಿ ಕೇಳು. ಸಾರಿ ಸರ್, ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ನಿಮ್ ಬ್ರದರ್ ಬೇಜಾರು ಮಾಡ್ಕೋಬೇಡಿ. ಬಾಯ್ ಬಾಯ್. ಆಯ್ತು, ನಿನ್ನ ಹೆಂಡತಿ ನಂಬರ್ ಹೇಳ. ಇಲ್ಲ ಸರ್ ಅವ್ರ ಅಲ್ರಿ, ಲಾಯರ್ ಅಲ್ರಿ ಸರ್. ಅವ್ನ ಲಾಯರ್ ಕಣ, ನನ್ನ ಹತ್ರ ನಂಬರ್ ಸೇವ್ ಇದೆ ಅವ್ರದ್ದು. ಲಾಯರ್ ಅವರು, ಪೊಲೀಸ್ ಅಲ್ಲ ಸರ್. ಅವನು ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂತ್ಕೊಳಕಾಗಲ್ಲ ಇಲ್ಲಿ. ಗೋಫರ್ನ ತಂದು ಹೇಳ್ತಾ ಇದ್ದೀನಿ, ಅವ್ರ ಲಾಯರ್ ಕಣ, ಅವ್ರು ಕೇಸ್ ನಡೆಸ್ತಾ ಇದಾರೆ ಅಂತೇಳಿ. ಇಲ್ಲ ಸರ್, ಯಾಕೆ ಕೇಸ್ ಇಲ್ಲ ಏನಿಲ್ರಿ, ಸುಮ್ಮನೆ ನಾನು ಹಿಂಗ ಬೀದಿಗೆ ಬಿದ್ದು ಸಾಯ್ಬೇಕು ಸರ್. ನಾನು ಜನವರಿಲಿಂದ ಅಲ್ರಿ ಸರ್, ಈಗ ಹೋದ ಜನವರಿಲಿಂದ ಬೀದಿಗೆ ಬಿದ್ದೀನ್ರಿ. ಏನ್ ಬೇಕು ನಿಮ್ಗೆ? ನಮ್ಗೆ ಏನ್ ಬೇಕ್ರಿ? ಹೆಂಡತಿ ಬೇಕು, ಹೆಂಡತಿ ಬೇಕು, ಮಕ್ಳು ಬೇಕ್ರಿ. ಮಕ್ಳು ಬೇಕು. ಬೇರೆ ಹೆಂಡತಿ ನಂಬರ್ ಹೇಳು. 96. ನಮಸ್ತಮ್ಮ, ನಾನು ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗ ಇಂದ. ನಿಮ್ ಗಂಡ ದೇವಣ್ಣ ಅಂತೇಳಿ ಬಂದಿಲ್ಲಿ ನಮ್ಮ ಚಾನಲ್ ಕೂತಿದಾರಪ್ಪ. ನಿಮ್ ಲಾಯರ್ ಇದಾರಲ್ಲ ಇವರು ಶ್ರೀಧರ, ಅವ್ರ ಹತ್ರನು ಮಾತಾಡಿದೆ ನಾನು. ಇವನು ಏನೋ ಹೇಳ್ತಿದ್ದ, ಏನೋ ನನ್ನ ಹೆಂಡತಿನ ಬಂದ್ಬಿಟ್ಟು ಪೊಲೀಸರು ಇಟ್ಕೊಂಡಿದ್ದಾರೆ, ಒಬ್ಬ ಪೊಲೀಸರು ಇಟ್ಕೊಂಡಿದ್ದಾರೆ ಅಂತೇಳಿ ಒಂದು 15-20 ದಿವಸದಿಂದ ಟಾರ್ಚರ್ ನನಗೆ. ಗೊತ್ತಾಯ್ತು ನನಗೆ, ಗೊತ್ತಾಯ್ತು ಅದು ನನಗೆ ಗೊತ್ತಾಯ್ತಮ್ಮ, ಅದೆಲ್ಲ ಗೊತ್ತಾಯ್ತು. ಏನಮ್ಮ ನಿಮ್ಮ ಹೆಸರು? ಗೌರಮ್ಮ ಅಂತ. ಗೊತ್ತಾಯ್ತು. ಇಲ್ಲ, ನಾನು ಇವ್ರು ನಿಮ್ಮ ಲಾಯರ್ ಹತ್ರ ಮಾತಾಡಿದೆ. ನಿಮ್ಮ ಲಾಯರ್ನೇ ಇವನು ಪೊಲೀಸು ನನ್ನ ಹೆಂಡತಿನ ಇಟ್ಕೊಂಡಿದ್ದಾರೆ ಅಂತೇಳಿ ಇದು ಮಾಡಿದ್ದು.
ಅಮ್ಮ ಈಗ ಏ ಅಲ್ರಿ ಸರ್ ಅವಳ ಶಾಪರ್ ಗಂಟ ಬೇರೆದವನ ಜೊತೆ ಹೋಗಿಗಳಿಲ್ಲ ಕೇಳತ್ತಿದ್ದೆ ಪ್ರಶ್ನೆಗ ಅವಳು ಏನು ಕೇಳ್ದ ಅದಕ್ಕಂದ ಅವಳ ಪಬ್ಲಿಕ್ಕಿಗೆ ಕರಿ ಅಂತಂದು ಏನ್ ಪಬ್ಲಿಕ್ ಅವ್ನ ಮಾತು ಸ್ವಲ್ಪ ಅರ್ಥ ಆಗಲ್ಲಮ್ಮ. ಒಂದ್ ನಿಮಿಷ ಇಲ್ರಿ ಸರ್ ಅವಳ ಶಾಪರ್ ಗಂಟ ಹೋಗಿಗಳಿಲ್ಲ ಕಬ್ಬೇರವನ ಜೊತೆಗೆ ಯಾರ ಜೊತೆಗೆ? ಅಲ್ಲಿ ಕಬ್ಬೇರವನ್ರಿ ಹುಡುಗ ಕಬ್ಲಿದಾರ ಅಂದ್ರೆ ಅಮ್ಮ ಜಾತಿ ರೀ ಸರ್ ಅದು. ಜಾತಿ ಬಗ್ಗೆ ಎಲ್ಲ ಮಾತಾಡ್ತೀರಿ ನೀವು? ಹ್ಞೂ ರೀ ಮತ್ತೆ ಅಲ್ಲಿ ಬೇದಿದ್ದ ಜಾತಿ ಬಗ್ಗೆ ಈಗ ಸರಿ ಅಮ್ಮ ನೀವ್ ಯಾರ ಜೊತೆಲ್ಲ ಓಡೋಗಿದ್ರಂತೆ? ಹೌದಾ? ಕೇಳ್ರಿ ಮತ್ತೆ ಹಿಂಗ ಸುಳ್ಳು ಕೇಳಿದ್ರಿ. ಓಮ್ ಅಂತ ಕೇಳ್ತ ನೋಡ್ರಿ. ಸರ್ ಅಲ್ಲಿ ಬಂದು ಕೇಳಮ್ಮನ ಅಂತ ಕೇಳ್ರಿ. ಏನ್ ಪ್ರೂಫ್ ಇದೆ ನಿನ್ನ ಹತ್ರ ನೀನ್ ಹೆಂಡತಿ ಓಡೋಗಿದ್ದಕ್ಕೆ? ಸರ್ ನನ್ನ ಬೇದಿಗೆ ನಮ್ಮ ಮಕ್ಕಳಿಗೆ ಕೇಳ್ತಾರೆ ಸರ್. ಆಯ್ತಲ್ರಿ ಏನ್ ನಿಮ್ ಮಕ್ಕಳಿಗೆ ಅಂತ ಹೇಳ್ಬೇಕು? ಏನ್ ಕೆಲಸ ಮಾಡ್ತಿದ್ದೀರಮ್ಮ ನೀವು? ಹೌಸ್ ಸ್ಪೀಕಿಂಗ್ ಅಲ್ಲ, ಅದು ಹೌಸ್ ಕೀಪಿಂಗ್. ಸರಿ ಆಯ್ತು, ಓಕೆ ಮಾ, ಸಾರಿ ಇದು ಮಾಡಿಲ್ಲ. ಸೊ ಅದು ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅದನ್ನ ಹೇಳು, ಹೌಸ್ ಕೀಪಿಂಗ್ ಅಂತೇಳಿ ಹೇಳು. ಓಕೆ. ಈಗ ಮಕ್ಕಳು ಎಷ್ಟು ಜನ ಇದ್ದಾರಮ್ಮ? ಏನು ಓದ್ತಾ ಇದ್ದಾರಮ್ಮ? ಇವ್ನ ಏನೇನು ಟಾರ್ಚರ್ ಕೊಡ್ತಾನಮ್ಮ ಕುಡಿದ್ಬಿಟ್ಟು? ಇನ್ನು ಒಂದ್ ಹೇಳಮ್ಮ. ಬಿಟ್ಟು ಈಗ ಪರ್ಸನಲ್ ಇಟ್ಕೊಂಡಿದ್ದೆ ಸೇಫ್ಟಿಗೆ ಅಷ್ಟೇ. ಅದೇನ್ ನಾನೊಂದ್ ಹೇಳ. ಓಕೆ ಆಗಿದ್ದಾಯ್ತು. ಈಗ ಓಕೆ 2 ಸರಿ ಜೈಲ್ ಕಳಿಸಿದ್ಯಾ, ಮತ್ತೊಂದು ಓಕೆ. ಅವ್ನು ಏನಾದ್ರು ಬುದ್ಧಿ ಬಂದು ಸರಿ ಹೋಗಿ ಇದ್ ಮಾಡ್ತೀನಿ ಅಂದ್ರೆ ಬಾಳ್ತೀನಮ್ಮ ಅವನ ಜೊತೆಲಿ? ಅದೇನೋ ಏನೋ ಹಾಕಿದ್ನಂತೆ, ಏನೋ ಕೇಳ್ಪಟ್ಟೆ. ಲಾಯರ್ ಏನೋ ಹೇಳ್ತಿದ್ರು. ಅಮ್ಮ ಲಾಯರ್ ಹೇಳೋ ತರ ನನ್ಗೆ ಹೇಳ್ಬೇಡಿ. ನಿಮ್ ಬದುಕು ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 16 ವರ್ಷದ ಆದ್ಮೇಲೆ ಅವ್ನು ಕೆಟ್ಟೋನಾಗ್ಬಿಟ್ನಾ? ಸರಿ, ಈಗ ನೀವು ಬಂದ್ರೆ ಒಂದ್ಸರಿ ನಮ್ಮ ಆಫೀಸ್ಗೆ ಇವನಿಂದ ಬರ್ಸ್ಕೊಂಡು ಇವನ್ಗೆ ಏನೇನ್ ಭದ್ರತೆ ಮಾಡ್ಬೇಕು ಮಾಡಿ. ದೇವಸ್ಥಾನ ಆಗಾಗಲಿಲ್ಲ. ಸರಿ, ಮತ್ತೆ ಅವನು ಹೇಳ್ತಿರೋದು ಸರಿ ಆಯ್ತು. ಡೈವರ್ಸ್ ಆದ್ರೂ ಕೊಟ್ಬಿಡಕ್ ಹೇಳಿಂದ ಡೈವರ್ಸ್ ಆದ್ರೂ ಅಂತ ಕೊಟ್ಬಿಡಲ್ಲ ಮ್ಯೂಚುವಲ್ ಆಗಿ ಹೋಗಿ. ಈಗ ಮಕ್ಕಳ ಗತಿಯಮ್ಮ? ನೀನೇನು ಕಷ್ಟಪಟ್ಟು ಸಾಕ್ದಮ್ಮ. ನಮ್ಮ ಅವನ ಜೊತೆ ಕುಡ್ರನ್ನ ಬಿಟ್ಟು ಹೋಗಿ ಚಾಪರ್ ಕಂಟ ಬೇರೆಲ್ಲ ಪ್ರಶ್ನೆಗ ಕಿನೋ ಪಂಚಾಯತಿ ಕಿನೋ ಪಂಚಾಯತಿ ಇದೇನು ಇಲ್ಲಿಗೇನು ಆತಂದೇನ? ನೀನು ಇಲ್ಲಿ ಕೇಳ. ಈಗ ನೀನು ಕಿನೋಬನ ಪೊಲೀಸ್ನ ಇಟ್ಕೊಂತಿದ್ದಾನೆ ಗೊತ್ತದ ಹೌದಲ್ಲ? ನನ್ನ ಜೈಲಿಗೆ ಹಾಕಬೇಕಂದ್ರೆ ಅಲ್ಲಲ್ಲೇ ನನ್ನ ಜೈಲಿಗೆ ಹಾಕಕ್ಕೆ ಏನು ಕಾರಣ? ಈಗ ನಿಮ್ಗೆ ಬೇರೆದವನ ಜೊತೆ ಚಕ್ಕಂದ ಆಡೋದಕ್ಕಾಗಿ ನನ್ನ ಜೈಲಿಗೆ ಕಳಿಸಿದ್ರಲ್ಲ ಹೌದಲ್ಲ? ಈಗ 2 ಸಲ ಏನು ಅಂತ ಕಳಿಸಿದ್ರಿ ಅಲ್ಲಿ? ಹೌದು ಕೇಳ. ಏನ್ ಕೇಸ್? ಹೌದೌದ್ರಿ ಸರ್, ಕೇಳ್ರದ. ಇಲ್ಲ ಸುಳ್ರಿ. ಅವಳಗ ರೊಕ್ಕದ ಟೂಚಿಗೆ ಬಿದ್ದಾರೆ ಅವ್ರಿ ಸರ್, ದುಡ್ಡಿನ ಟೂಚಿಗೆ ಇರ್ತಾರೆ ಅಷ್ಟೇ, ಏನಿಲ್ಲ. ಈಗ ಫೈನಲ್ ಸರಿಮಾ ಆಯ್ತು. ನಾನೊಂದು ಹೇಳೋದು ಈಗ ಸರ್ ಅಷ್ಟೇ ರೀ. ಫೈನಲ್ ಆಗಬೇಕನ್ನೋಗಿದ್ರೆ ಅವಳು ಬಾ ಅಂದ್ರೆ ಪಬ್ಲಿಕ್ ಟಿವಿಗೆ ನಾನು ಇದ್ದದ್ದು ಕೇಳ್ತೀನಿ. ಅವಳಿಗೆ ಇದ್ದದ್ದು ಕೇಳ. ಅರೆ ತಪ್ಪು ಮಾಡದೇನಲ್ಲಿ ಇಬ್ಬರ ಕಬ್ಬರ ಅಲ್ಲಲೇ. ಈಗ ಇಬ್ಬರನ್ನ ಇಲ್ಲಿ ಕೇಳಮ್ಮ. ಈಗ ಅಲ್ಲಲ್ಲಮ್ಮ, ಈಗ ಇಬ್ಬರನ್ನ ಕಬ್ಬಿರವನ್ನ ಕೆಟ್ಕೊಂಡಿದ್ದೆ. ಮತ್ತೀಗ ಅವ್ರಿಬ್ಬರು ಸಾಲದ ಅಂತಂದು ಒಬ್ಬ ಪೊಲೀಸನ ಕೆಟ್ಕೊಂಡ್. ಅರೆ ಮತ್ತೆ ಅವತ್ತಮ್ಮ ನಾನು ಊರಿಂದ ಬತ್ತಿ ನಾನು ಹಚ್ಚಿದ್ದು ಕೆವರಿಗೆ ಹೇಳೋದ ಫೋನು ಅವತ್ತಲ್ಲೇ ನಾನು
ಆಯ್ತು ಸುಮ್ಮನೆ ಬಾಯ್ಲಾಕಿ ಕೇಳ್ತ ಮಾತಿಗ ನಾನು ಈ ಸಾರ್ ಮುಖಾಂತರ ದೇವಸ್ಗೆ ಆಗಾಗಲೇ ಮಾತಿಲ್ಲ ಇನ್ನೇನಿಲ್ಲ ನನಗೇನು ಅಮ್ಮ ಆಯ್ತು ಅಷ್ಟೇ ಇನ್ನೇನು ಸುಮ್ಮನೆ ನಿಂಗ ಬಾಯ್ಲಾಕಿ ಕೇಳೋದು ಒಂದು ಇನ್ನೇನೇನೋ ಆಯ್ತು ನನಗೆ ಹಂಗಿಲ್ಲ ರೆಕಾರ್ಡ್ ಆಗ್ತಾ ಇದೆ ಟೆಲಿಕಾಸ್ಟ್ ಆಗ್ತಾ ಇದೆ ರೆಕಾರ್ಡ್ ಆಗ್ತದೆ ಟೆಲಿಕಾಸ್ಟ್ ಆಗ್ತದೆ ಹಂಗೆಲ್ಲ ಹೇಳ್ಬೇಡ. ಈಗ ಡಿವೋರ್ಸ್ ಏನೋ ಹಾಕ್ಬಿಡ್ತೀರಮ್ಮ, ಆಯ್ತು ನಿಮ್ ಲೈಫ್ ನೀವು ನೋಡ್ಕೊಳ್ತೀರಾ, ಇವ್ನ ಲೈಫ್ ಇವ್ ನೋಡ್ಕೊಳ್ತಾನೆ. ಓಕೆ ನೋಡ್ಕೊಂತಿದ್ದಮ್ಮ ಪೊಲೀಸ್ನ ನೀನು ಆಯ್ತಾಯ್ತು ಎಲ್ಲ ಚೆಕ್ ಅಂತ ಬೇಕಾದ ಆಡಿದ್ದು ಏನಾದ್ರ ಸಾಲದಂತ ಇದ್ರೆ ಇಷ್ಟಪತ್ತ ಹೌದು. ಈಗ ಅಲ್ರಿ ಒಂದ್ ನಿಮಿಷ ಇರಮ್ಮ. ಈಗ ನಿನ್ ಹೆಂಡತಿ ಮೇಲೆ ನಾನು ಕೇಸ್ ಹಾಕ್ತೀನಿ, ನಿನ್ ಹೆಂಡತಿಗೆ ಜೈಲ್ ಕಳಿಸ್ತೀನಿ. ನಿನ್ ಹೆಂಡತಿ ಯಾರ ಜೊತೆಲಿ ಹೋಗಿದ್ದಾಳೆ, ಯಾರ ಜೊತೆಲಿ ಫೋಟೋಸ್ ಕೊಡು ವಿಡಿಯೋಸ್ ಫೋಟೋಸ್ ಅದ ಫೋನ್ ನನ್ನ ನಂಬರ್ ಕೇಳ್ತಾನೆ ಅದ್ರ ನೈವೇದ್ಯ ಪ್ರೂಫ್ ಅಲ್ಲಿ ಕೊಡ್ತೀಯಾ? ಹೌದಾ ಸರ್ ಅದ ಆದ್ರೆ ಎಷ್ಟು ಕ್ಯಾರಿಟಿ ಕೇಳ್ತಾನಲ್ರಿ. ಆಯ್ತಾಯ್ತು ಸರ್ ಪ್ರೂಫ್ ತೋರ್ಸ್ರೆ ಅದನ್ನು ಕೂಡ ನಾವು ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ಬೋದಮ್ಮ. ಈಗ ಅವನು ನೀನ್ ಬೇರೆ ಯಾರ ಜೊತೆಲೂ ಇರೋದು ಫೋಟೋ ಇದೆ ಅಂತ ಅವನ ಹತ್ರ. ನನ್ನ ಫೋಟೋ ಸರ್ ಅವಳ ಫೋನಿಗೆ ಇತ್ರಿ, ಅವಳ ಫೋನಿಗೆ ಹ್ಞೂ ಸರ್ ಹೌದ್ರಿ. ನೀನೊಂದು ಕೆಲಸ ಮಾಡಮ್ಮ, ಮಕ್ಕಳನ್ನ ಚೆನ್ನಾಗಿ ಸಾಕಮ್ಮ ನೀನು, ಆಯ್ತಾ? ಮಕ್ಕಳನ್ನ ಚೆನ್ನಾಗಿ ಇವನ್ ಮಕ್ಕಳನ್ನ ಸಾಕೋ ಯೋಗ್ಯತೆ ಲಕ್ಷಣ, ಹೆಂಡತಿನ ಸಾಕೋ ಲಕ್ಷಣ ಯೋಗ್ಯತೆ ಇಲ್ಲ. ಇವನೇ ಸರಿ ಇಲ್ಲ ಅಂತ ಅನಿಸ್ತದೆ. ಹೆಂಡತಿ ಅವಳ ಜೊತೆ ಹೋಗಿದ್ರೆ ದಾಖಲೆ ಕೊಡ ಸರ್. 2022 ಇಲ್ಲಲ್ರಿ ಅಲ್ಲಿಗೆ ಹೋದ್ನಿ ಅಂದ್ರೆ ಪೊಲೀಸರು 2022 ಅದೇ ಹೇಳನ್ರಿ ಜೊತೆಲಿ ಸರ್. ಈಗ ಇವನ್ಗೆ ಯಾಕಮ್ಮ ನಿನ್ ಮನೆಗೆ ಸೇರ್ಸಲ್ವಂತೆ? ಎಲ್ಲಿ ಹಾಕಿನ ಅದು? ಹೌದೌದ್ರಿ ಅದು ಬೇಕಲ್ರಿ, ಕನ್ಫರ್ಮ್ ಬೇಕಲ್ರಿ. ನಾನು ವೀಸಾ ಹಾಕಿನಿ, ನಾನು ಬರ್ರಿ ಅಂತೇನ್ರಿ. ಅದು ಏನೈತೆ ಮ್ಯಾಮ್ ರಿಪೀಟ್ ಬೇಕಲ್ರಿ. ಅಲ್ಲ ಈಗ ಸ್ಟೇಷನ್ದಲ್ಲಿ ನಾನು ತೋರ್ಸನ್ರಿ ಮ್ಯಾಮ್. ಹಚ್ಚಿ ಕೇಳ್ರಿ ಇರೋ ಸರಿಮ್ಮ. ಒಂದು ಕೆಲಸ ಮಾಡಿ. ಓಕೆ, ಏನು ನಿಮ್ಮ ಹೆಸರು? ಗೌರಮ್ಮ. ಇವನೇನೋ ಬೇರೆದು ಹೇಳಿದ್ನಲ್ಲ ಅವಾಗಲೇ, ಏನೋ ನಿನ್ನ ಹೆಂಡತಿ? ಇಲ್ಲ ಸರ್ ಅದೇ ಕರೆಕ್ಟಾ? ಇವರೇನಾ ನಿನ್ನ ಹೆಂಡತಿ? ಹಾಂ ಸರ್ ಪಕ್ಕ. ಹಾಂ ಸರ್ ಗೌರಮ್ಮ. ಹಾಂ ನಿನ್ನ ಹೆಸರು? ದೇವಣ್ಣ ಸರ್. ದೇವಣ್ಣ. ಆಯ್ತು. ಮಕ್ಕಳ ಹೆಸರೇನು? ದೊಡ್ಡವನ ಹೆಸರು ಮಲ್ಲಿಕರಾಜ್ ಅಂದ್ರೆ, ಚಿಕ್ಕವನ ಹೆಸರು ಮನೋಜ್ ರೀ. ಈಗ ಮಕ್ಕಳನ್ನ ಸಾಕ್ಬೇಕು ಅಂತ ಕೋರ್ಟ್ ಕೊಟ್ರೆ ಹೆಂಗ್ ಸಾಕ್ತೇವೆ ಮಕ್ಕಳನ್ನ? ಕೋರ್ಟ್ ಕೊಟ್ರೆ ನನ್ನಿಂದ ಕಳಿಸಿರ ಮಾತ್ರ ನಾನು ಚೆನ್ನಾಗಿರ್ತೇನೆ ರೀ. ಮತ್ತೆ ಕಳಿಸಿಲ್ಲ ಅಂತಂದ್ರೆ ಅದಕ್ಕೇನ ಅಂತಾರೆ ಮೈದಿದ್ದಾರೆ. ಮತ್ತೆ ಈಗ ಗೌರಮ್ಮ, ನಿನ್ನ ಮಕ್ಕಳನ್ನ ಕರ್ಕೊಂಡು, ಅದು ಎಷ್ಟನೇ ತಾರೀಕು ಡಿವೋರ್ಸ್ ಇರೋದು? 20ನೇ ತಾರೀಕು ಅಲ್ವಾ? ಸುಳ್ಳು ಅಂತವನೇ, ನನ್ಗೆ ಸೈಗೆ ಮಾಡ್ತವನೆ. ಏಯ್ ಗೌರಮ್ಮ, ನೀನು ಹೋಗ್ಬಿಟ್ಟು 20ನೇ ತಾರೀಕು ಇರೋದು? 20ನೇ ತಾರೀಕು ಡಿವೋರ್ಸ್ ತಗೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿ. ಇಂಥವ್ರ ಕೈಲಿ ಮಕ್ಕಳನ್ನ ಕೊಡ್ಬೇಡ. ನಾನು ಪುರುಷ ರಕ್ಷಣಾ ಆಯೋಗನೇ ಇರೋದು, ಆದ್ರೆ ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆ ಇರ್ತೀನಿ. ಬಟ್ ಅದಕ್ಕಂತೇಳಿ ನೀನೇನಾದ್ರೂ ಇನ್ನೊಬ್ಬನ ಜೊತೆಲಿ ಹೋಗಿದ್ಯಾ, ಮಗದೊಂದು ನನಗೆ ದಾಖಲೆ ಸಿಕ್ಬಿಡ್ತು ಅಂದ್ರೆ ನಿನ್ ಜೀವನ ಅಂತೂ ಜಲಾಡಿಸ್ಬಿಡ್ತೀನಿ. ಆಯ್ತು, ಜೀವನ ಅಂತೂ ಜಲಾಡಿಸಿ ಬಿಟ್ಬಿಡ್ತೀನಿ ನೋಡು. ಆಯ್ತು, ಇವಾಗ ಡಿವೋರ್ಸ್ ಕರ್ಕೊಂಡಿದ್ದೀರಲ್ಲ ಅವನ ಹತ್ರ ಆಮೇಲೆ ಏನು ಮೇಂಟೆನೆನ್ಸ್ ಅದಿದೆಲ್ಲ ಏನು ಕೇಳಬೇಡ. ಅವನೇ ಭಿಕ್ಷಿಕನ್ ತರ ಇದ್ದಾನೆ, ಅವನ ಹತ್ರ ಏನ್ ಕೇಳ್ತೀಯ ಪಾಪ. ಥ್ಯಾಂಕ್ ಯು ಮಾ, ಬಾಯ್. ಇಂಥ ತಲೆನೋವನ್ನೆಲ್ಲ ಕಟ್ಕೊಂಡು ಇಲ್ಲಿ ಇವರೆಲ್ಲ ಇವರೆಲ್ಲ ಕಟ್ಬಿಟ್ಟು ಸರ್ ಇಂಟರ್ವ್ಯೂ ಮಾಡಿ ಸರ್. ಏನು ಸರ್ ಅದೆಲ್ಲ ಸುಳ್ಳ್ರಿ. ಅವನು ಪೊಲೀಸರು, ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ನನ್ ಇನ್ನೊಂದ್ಸರಿ ಅವ್ನು ಪೊಲೀಸ್ ಅಂತ ಹೇಳಿದ್ರೆ ಲಾಯರ್, ಅವ್ನು ನನ್ಗೆ ಗೊತ್ತಿರೋ ಲಾಯರು. ಆಯ್ತು ಸರ್. ಆದ್ರೆ ಈಗ ನಾನು 24ನೇ ತಾರೀಕಿಗೆ ಡಿವೋರ್ಸ್ ಆಯ್ತು ಅಂದ್ರೆ ನಾನು ಖುಷಿಲಿಂದ ಬಂದು ನಮ್ಗೆ ಭೇಟಿಯಾಗಿ ಓದ್ತನ್ರಿ.
ಆಯ್ತು ಈಗ ನಾನು ಸರ್ ನಾನು ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂಥವರು ಇರ್ತಾರೆ, ಯಾಕಂದ್ರೆ ಹೆಣ್ಮಕ್ಳು ನಾನು ಪುರುಷ ರಕ್ಷಣಾ ಆಯೋಗ ಮಾಡಿರೋದು. ಆದರೆ ಎಲ್ಲೋ ಒಂದೊಂದು ಕಡೆ ಒಂದು ಕೆಲವೊಂದು ಮನಸ್ಸುಗಳು ಹೆಣ್ಮಕ್ಳು ಕೆಲವೊಬ್ರು ಇರ್ತಾರೆ, ಏನು ಕಾಲ್ ಸೆಂಟರ್ ಥರ 16-15 ಸಿಮ್ ಕಾರ್ಡ್ ಇಸ್ಕೊಂಡು ಇಟ್ಕೊಂಡು ಮೇಂಟೈನ್ ಮಾಡೋದು. 16-17 ಸಿಮ್ ಕಾರ್ಡ್ ಅದು ಅದೇ ಶೀಘ್ರದಲ್ಲಿ ಬರುತ್ತೆ. ಮತ್ತು 6 ಫೋನು, ಮತ್ತು ಬರೀ ಸುಳ್ಳು ಡಾಕ್ಯುಮೆಂಟ್ಸು ಕ್ರಿಯೇಟ್ ಮಾಡಿ ಗಂಡನಿಗೆ ಏನಾದರೂ ಮಾಡಿ ಏನೋ ಇವನು ಕೆಟ್ಟವನು ಅಂತ ಬಿಂಬಿಸ್ಬೇಕು ಅಂತೇಳಿ, ಇವಳು ಮಾಡೋದೆಲ್ಲ ಎಲ್ಲಿ ಹೊರಗೆ ಬಂದ್ಬಿಡುತ್ತೋ ಅಂಥೇಳಿ. ಸೊ ಈ ಥರ ನಾನಾ ರೀತಿ ಇದ್ದಾವೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬಟ್ ಅಂಥವ್ರಿಗೆಲ್ಲ ಬಂದ್ಬಿಟ್ಟು ಗಂಡಸರ ಜೀವನ ಹಾಳು ಮಾಡ್ತಾ ಇರೋ ಹೆಂಗಸರಿಗೆ ಜೀವನದ ನೋವು ಅಂದರೆ ಏನಂತ ಅವ್ರಿಗೆ ಗೊತ್ತಾಗಬೇಕು. ಆ ಪ್ರೀತಿ ಮಾಡಿರೋನು ನೊಂದಿರ್ತಾನಲ್ಲ, ಅವ್ರ ಜೀವನದಲ್ಲಿ ಅವರು ನೊಂದಾಗಲೇ ಅವ್ರಿಗೆ ಅರ್ಥ ಆಗೋದು. ಹಾಗಾಗಿ ನಾವು ಕಾನೂನಲ್ಲಿ ಬೇಡ್ಕೊಂಡು ಎಷ್ಟೊಂದು ಪಟ್ಟಿ ಮಾಡಿ ಅದರ ಹಿಂದೆ ಓಡಾಡ್ಕೊಂಡು ಏನೇನು ಮಾಡಬೇಕು ಎಲ್ಲ ಮಾಡ್ತಿರೋದು. ಅದಕ್ಕಂತ 100ಕ್ಕೆ 100 ಹೆಣ್ಮಕ್ಳು ಕೆಟ್ಟವರ ನನ್ನ ಎಷ್ಟಿದೆ ಅಂತ ಹೇಳಿ 90% ಅಷ್ಟೇ. ಸೊ 90% ಹೆಣ್ಮಕ್ಳು ಕೆಟ್ಟೋಗಿರೋದಕ್ಕೆ ದಾಖಲೆ ಸಮೇತ ನನ್ನ ಸರ್ಕಾರದಿಂದ ಎತ್ತಿದ್ದೀನಿ. ಸೊ ನಾನಿವಾಗ ಹೇಳೋದು, ಈತ ನನ್ನ ಸ್ಟುಡಿಯೋಗೆ ಬರಬೇಕಂದ್ರೆ ನನಗೆ ಯಾರೋ ಬಂದಿದ್ದಾರೆ ಸರ್ ಇಂಟರ್ವ್ಯೂ ಮಾಡಬೇಕಂತ ಬಂದು ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಸೊ ನನ್ನ ಸ್ಟುಡಿಯೋದಲ್ಲಿ ನಾನು ಅರ್ಧ ಆದಮೇಲೆ ನನಗೆ ಗೊತ್ತಾಗುತ್ತೆ ಇವ್ರು ಕುಡಿದು ಬಂದವನೇ ಅಂತ. ಏನು ಮಾಡಬೇಕು ನಾನು? ಬಟ್ ಆ ಹೆಣ್ಮಗಳು ತಪ್ಪು ಮಾಡಿದರೆ, ಒಂದು ವೇಳೆ ತಪ್ಪು ಮಾಡ್ತಾಳೆ ಅಂದರೆ, ನೀನು ಗಂಡಾದವನು ಮನೆಯಲ್ಲಿ ಕರೆಕ್ಟಾಗಿದ್ದರೆ, ನೀನು ಕರೆಕ್ಟಾಗಿ ಸಂಸಾರ ಮಾಡ್ತಾರೆ, ನೀನು ಕರೆಕ್ಟಾಗಿ ಹೆಂಡ್ತಿನ ಪ್ರೀತಿ ಕೊಟ್ಟರೆ ಅವಳು ಯಾಕೆ ಬೇರೆ ಕಡೆ ಹೋಗ್ತಾಳೆ? ಒಂದು ಕಡೆ ಇದು ಯಾರೋ ಇದು ನಾನು ಈ 10% ಇದಾರಲ್ಲ ಅವ್ರಿಗೆ ಹೇಳ್ತಾರೆ. ಅದಾದಮೇಲೆ 18 ಜನ ಮದುವೆ ಆಗೋದು, 16 ಜನ ಮದುವೆ ಆಗೋದು, 20 ಸಿಮ್ ಕಾರ್ಡ್ ಯೂಸ್ ಮಾಡೋದು, 10 ಫೋನ್ ಯೂಸ್ ಮಾಡೋದು, ಬಾತ್ರೂಮಲ್ಲಿ ಇದು ಮಾಡೋದು, ಮೆಸೇಜ್ ಮಾಡೋದು, ಮತ್ತೊಂದು ಎಲ್ಲ ನಡೀತಾ ಇರೋದು. ಇಲ್ಲಿ ಸಮಾಜ ದಿಕ್ಕು ತಪ್ಪಿಬಿಟ್ಟಿದೆ. ನಾನು ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಬ್ರಿಟಿಷರಿಂದ ಕಿತ್ಕೊಂಡಿದ್ದಂಥ ಈ ನಮ್ಮ ಸ್ವಾತಂತ್ರ್ಯನ ಈಗ ಹೆಣ್ಮಕ್ಳಿಗೆ ಕೊಟ್ಬಿಟ್ಟಿದ್ದೀವಿ. ಈ ಕಾನೂನು ಕೊಟ್ಬಿಟ್ಟಿದೆ. ಸೊ ಇದು ಬದಲಾವಣೆ ಬೇಕು. ಗಂಡಸರು ನೆಮ್ಮದಿಯಾಗಿ ಬದುಕಬೇಕು, ಗಂಡಸರಿಗೂ ಜೀವನ ಇದೆ. ಹಾಗಂತ ಇಂಥ ಗಂಡಸರಿಗೆ ಓಪನ್ ಆಗಿ ಹೇಳ್ತೀನಿ, ಮಕ್ಕಳು ಕೊಟ್ಟರೆ ನಿಮಗೆ ಸಾಕೋ ಶಕ್ತಿ ಇಲ್ಲ. ಸಾಕ್ತಿ ಏನಪ್ಪ ನಿಮಗೆ ಮಕ್ಕಳು ಕೊಟ್ಟರೆ? ಹ್ಞೂ ರೀ, ಸಾಕು ಸರ್. ಏನು ಕೆಲಸ ಮಾಡೋದು ನೀನು? ಸರ್ ಸೆಂಟ್ರಿಂಗ್ ಸರ್. ಸೆಂಟ್ರಿಂಗ್ ಕೆಲಸ. ಸರ್. ದಿನಕ್ಕೆ ಎಷ್ಟು ಕುಡಿತೀಯಾ? ದಿನಕ್ಕೆ ಸರ್ 1500 ನೋಡ್ರಿ. 1500 ದುಡಿತೀಯಾ? ಕುಡಿಯೋದು ಎಷ್ಟು ಕುಡಿತೀಯಾ ದಿನಕ್ಕೆ? ಬಿಡೋದೇನ್ರಿ, ಬಂದು ಕೊಟ್ರೆ ತಿಡ್ರಿ. ಫ್ಯಾಮಿಲಿ ಚಂದದಾಗ ಎಲ್ಲ ಚಂದ ಇರ್ತಿದ್ರಿ. ಏನೋ ಒಂದು ಚಟಕ್ಕೆ ಒಂದು ಅರ್ಧ ಕುಡಿತಿದ್ದೀನಿ ರೀ. ಮತ್ತು ಈಗ ಹಿಂಗಾದದಕ್ಕಾಗಿ ಪೂರ ಈಗ ನನ್ನ ಜೀವನ ನಾನು ಬದುಕಕ್ಕೆ ಆಗುತ್ತಲ್ರಿ. ಒಂದು ಕಡೆ ಹೊಟ್ಟೆ ಉರಿಯುತ್ತೆ. ಈಗ ಅವನೇನು ಹೇಳ್ತಿದ್ದಾನೆ, ನಾನು ಹೇಳ್ತಿ ಸಂಸಾರ ಎಲ್ಲ ಜನ ಅದಕ್ಕೆ ಅದಕ್ಕೆ ಮುಂಚೆ ಕುಡಿತಿರ್ಲಿಲ್ವಾ? ಇಲ್ಲ ಸರ್, ಮುಂಚೆ ಕುಡಿತೀನಿ ಅಂದ್ರೆ ಏನೋ ಒಂದು ವಾರದಾಗ ಒಂದು ಸಾಲ ರೀ. ಇನ್ನೊಂದ್ಸರಿ ನಿಮ್ಮ ಹೆಂಡ್ತಿಗೆ ಫೋನ್ ಮಾಡ್ತೀವಿ. ಹಾಂ ಸರ್, ಇನ್ನೊಂದ್ಸರಿ ನಿಮ್ಮ ಹೆಂಡ್ತಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಡ್ತೀವಿ. ಹ್ಞೂ ರೀ, ಮಾಡಿಕರಿ ಬೇಕಾದ್ರೆ. ಹ್ಞೂ ಸರಿ, ಯಾವಾಗಿಂದ ನೀನು ಜಾಸ್ತಿ ಕುಡಿತಾ ಇರೋದು? ಸರ್ ಯಾವಾಗಿಂದ ಇಲ್ರಿ, 2022ದಾಗ ಜಗಳ ಬಂದ್ರಿ. ಕೇಳ್ತಿದ್ದಲ್ಲರಿ ಹತ್ತಿದ್ರಿ. ಆ ಹತ್ತಿಗೆ ನಮಗೆ ಬಂದ್ರಿ. ಹತ್ತಿನ ನನ್ನ ದೂರ ಹಾಕಿ ಬಿಟ್ಲು. ನಾನು ಕೇಳಿದ ಪ್ರಶ್ನೆ ಏನು, ಯಾವಾಗಿಂದ ನೀನು ಎಣ್ಣೆ ಜಾಸ್ತಿ ಹೊಡಿತಾ ಇರೋದು? ಯಾವಾಗಿಂದ್ರಿ ಈಗ ನನಗೆ ಹೇಳ್ತಿ ಹಿಂಗೆ ದೂರ ಗಿಟ್ಟಲ್ಲಿಂದ. ಯಾವಾಗ ದೂರ ಆಗಿದ್ದು ಸರ್? 2022ದಾಗ ಆಗಿಬಿಟ್ಟಿವ್ರಿ ದೂರ ಸರ್. 2022-23 ಹಿಂಗೆ ಇದ್ನಿ ರೀ. 23 ಕೊನೆ ಕೆಂಡಲ್ಲೇ ಹಿಂಗಂತ ಬರ್ತೈತ್ರಿ. ಅದೇ ಕೇಳಿದ್ನಲ್ರಿ ಹಿಂಗ ಸರ್. ಇದಕ್ಕೆ ಮುಂಚೆ ಕುಡಿತಿರ್ಲಿಲ್ವಾ? ಇಲ್ಲ ಸರ್, ಕುಡಿತಿಲ್ರಿ. ಆದ್ರೆ ಏನಮ್ಮ ಗೌರಮ್ಮ, ಇವನು ನಿಮ್ಗೆ ಇವನು ಮದುವೆ ಆಗಿದ್ದು ಹೊಸದಲ್ಲಿ ಕುಡಿತಾ ಇರ್ಲಿಲ್ವಾ ಅಮ್ಮ? ಇವನು ಅಲ್ಲಲ್ಲ, ಹಂಗಲ್ಲ ನಾನು ಹೇಳ್ತಿರೋದು. ಮದುವೆಗೆ ಮುಂಚೆ ಎಲ್ಲ ನಾನು ಕೇಳ್ತಿರೋದು. ಈಗ ನೀವು ಇಷ್ಟು ವರ್ಷ 16 ವರ್ಷ ಸಂಸಾರ ಮಾಡಿದ್ದೀರಾ? 16 ವರ್ಷನಾ?
ಹೌದಾ ಅವ್ನು ನನ್ನ ಪಂಚಾಯತಿ ಮಾಡೋದು ನಮ್ ಚಿಕ್ಕ ಮಗನ್ ಬಚ್ಚಿರಲ್ಲ ಸರ್ ನಾ ತಪ್ಪು ಬಚ್ಚಿದ್ದೀನಿ ನಾನು ಹೊಡೆದಿದ್ದ ನನಗೂ ಅವಾಗ ಹಿಂಗೆ ನ್ಯಾಯ ಪಂಚಾಯತ್ ಮಾಡಿ ಹೊಡೆದಲ್ಲ ಸರ್ ಅವಳ ದೇಕತ್ತ ಕೇಳ್ತಾರೆ ಯಾರು ಈಗ ಹೇಳ್ತಿದ್ದಾನೆ ಹ್ಞೂ ಏನೋ ಇವನು ಇವಾಗ ಹೆಂಡತಿ ಬಿಟ್ಟು ಹೋಗಿದ್ಕೆ ನಾನು ಕುಡಿತಾ ಇರೋದು, ಇದಕ್ಕೆ ಮುಂಚೆ ವಾರಕ್ಕೊಂದ್ಸರಿ ಕುಡಿತಾ ಇರೋದು ಅಂತ. ಅವಾಗಿಂದನೂ ಕುಡಿತಾನೆ ಅವಾಗಿಂದನೂ ಸಾಧ್ಯ. ಥ್ಯಾಂಕ್ ಯು ಗೌರಮ್ಮ, ನಿನ್ ಕೆಲಸ ನೋಡ್ಕೊ, ಸರಿ ಸರ್ ಓಕೆ ಮಕ್ಕಳು ನೋಡ್ಕೊಳಮ್ಮ ಹಂಗೆ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಓಕೆ, ಏನ್ ಮಾಡ್ಬೇಕು? ಆಯ್ತಾಯ್ತ್ರಿ ಅದು ಆದಷ್ಟು ಏನ್ ಬೇಕು ಇವಾಗ? ಈಗ ರೀ ಅವಳಿಗೆ 20 ಡಿವೋರ್ಸ್ ಬೇಕಾ? ಅಲ್ರಿ ಈಗ ಅವಳಿಗೆ ಏನಂತಾಳ ಅದ್ರಿ ಒಟ್ಟ ಏನ್ರ ಒಂದು ಕ್ಲಿಯರ್ ಆಗ್ಬೇಕು ಸರ್. ಕ್ಲಿಯರ್ ಆಗ್ಬಿಡ್ಬೇಕು, ಕ್ಲಿಯರ್ ಆಗ್ಬೇಕು ಸರ್. ಕ್ಲಿಯರ್ ಆಗ ಸುಮ್ಮನೆ ಕ್ಲಿಯರ್ ಆಗುತ್ತೆ. ನಾನು ಅವ್ರ ಲಾಯರ್ ಹತ್ರ ಮಾತಾಡ್ತೀನಿ. 24ನೇ ತಾರೀಕು ಡೇಟ್ ಇದೆಲ್ಲ, ಇದೇ ತಿಂಗಳು. ಇಲ್ಲ ಸರ್ 20ಕ್ಕೆ ಅಂತ ಹೇಳಿದ್ರಿ ಸರ್ 20ಗೆ. ಓಕೆ, ಹೌದು 20ನೇ ತಾರೀಕು ತಿಂಗಳು ಡೇಟ್ ಇದೆಯಲ್ಲ, ಹೋಗಿ ಸೈನ್ ಹಾಕು, ಡಿವೋರ್ಸ್ ಆಗುತ್ತೆ. ಆಯ್ತಾ ಸರ್. ನನ್ನ ಹತ್ರ ಈಗ ಮಕ್ಕಳು ಬೇಡವಾ ನಿಮ್ಗೆ? ಬೇಕ ಸರ್. ಈಗ ಇಬ್ಬರ ಕಳ್ಸರ ನಾನು ಕರ್ಕೊಂಡು ಹೋಗಿ ನಾನು ನೆಮ್ಮದಿಯಾಗೇನೆ ಇರ್ಕೊಂಡೆ, ಮಕ್ಕಳು ಇರ್ತಾರ ಅಂತಂದು. ಈಗ ಏನಿಲ್ಲ ಅಂದಾಗ ಮತ್ತೆ ಹಿಂಗ ಕೋತಿ ಆದಂಗ ಆಗಿ ಹೌದೌದಲ್ರಿ. ಕ್ಯಾಬ್ ಬೇಕಪ್ಪ. ಕುಡಿಯೋದ್ ಬಿಡ ಫಸ್ಟ್ ಲೇ, ಕುಡಿಯೋದ್ ಬಿಡ, ಆಮೇಲೆ ಭಗವಂತ ದಾರಿ ತೋರಿಸ್ತಾನೆ. ಕುಡಿಯೋದ್ ಬಿಡ. ವೀಕ್ಷಕರೇ ನೋಡಿ, ಇವನು ಕುಡಿಯೋದ್ ಬಿಟ್ರೆ ಮನುಷ್ಯ ಒಂದ್ ಹೇಳ್ತೀನಿ ಕೇಳಿ, ಕುಡಿಯೋರ್ಗೆ ಎಲ್ಲಾರ್ಗು ಅಂತ ಅಲ್ಲ, ಕೆಲವೊಬ್ಬರಿಗೆ ಅದು ಜೀವನ ಹಾಳು ಮಾಡುತ್ತೆ, ಸರ್ವನಾಶ ಮಾಡಿಬಿಡುತ್ತೆ. ಎಕ್ಸಾಂಪಲ್ ಇವನೇ, ಇದೇ ಥರ ಕುಡ್ಕೊಂಡಿದ್ರು ಮಕ್ಕಳನ್ನ ಹಿಂಗೆ ಸಾಕ್ತಾನೆ, ಹೆಂಡ್ತಿನ ಹಿಂಗೆ ಸಾಕ್ತಾನೆ, ಏನು ಮಾಡ್ತಾನೆ ಸರ್? ಇಲ್ರಿ ಅವ್ರಿಗೆ 20 ಅಂತ ಕೇಳ್ಯಾರಲ್ರಿ. ಆಯ್ತು ಸರ್.